ನಿಮಗೆ ಗೊತ್ತಿರಬೇಕು, ಕರ್ನಾಟಕದಲ್ಲಿ ಅಣ್ಣ ಅಂತ ಕರೆಸ್ಕೊಂಡವರು ಇತಿಹಾಸದಲ್ಲಿ 3 ಜನ. ಒಬ್ರು 12ನೇ ಶತಮಾನದಲ್ಲಿ ಇದ್ದಂತ ಬಸವಣ್ಣ, ಅವ್ರನ್ನ ಅಣ್ಣ ಬಸವಣ್ಣ ಅಂತ ಕರೆಯುವರು. ಇನ್ನೊಬ್ರು 20ನೇ ಶತಮಾನದಲ್ಲಿ ಇದ್ದಂತ ಡಾಕ್ಟರ್ ರಾಜ್ಕುಮಾರ್, ಅವ್ರನ್ನ ಅಣ್ಣ ಅವರು. ಅದಾದ್ಮೇಲೆ 21ನೇ ಶತಮಾನದಲ್ಲಿ ಕುಮಾರಸ್ವಾಮಿ ಅವರನ್ನ ಹಿರಿಕಿರಿಯರೆಲ್ಲ ಕುಮಾರಣ್ಣ, ಅವರಿಗಿಂತ ದೊಡ್ಡವರು, ಅವ್ರ ತಂದೆ ವಯಸ್ಸಿನವರು, ಅವ್ರ ಅಣ್ಣನ ವಯಸ್ಸಿನವರು, ಎಲ್ಲ ಹಿರಿಯರು ಅವ್ರನ್ನ ಕುಮಾರಣ್ಣ ಅಂತಾರೆ. ನಾನು ಬಹಳ ಸಲ ಈ ಮಾತುಗಳನ್ನ ಹೇಳ್ತೀನಿ. MLA ಹೆಂಗೋ ಆಗ್ಬೋದು, ಮಿನಿಸ್ಟರ್ ಹೆಂಗೋ ಆಗ್ಬೋದು, ಮುಖ್ಯಮಂತ್ರಿ ಹೇಗಾದ್ರೂ ಆಗ್ಬೋದು. ಆದ್ರೆ ಲೀಡರ್ ಆಗಬೇಕಾದ್ರೆ ಅವನ ಅಂತಸತ್ವ ಇದ್ರೆ, ಲೀಡರ್ ಆಗೋದಿದೆಯಲ್ಲ, ನಾಯಕನಾಗೋದಿದೆಯಲ್ಲ, ಅದೆಲ್ಲರಿಗೂ ಆಗುತ್ತೆ. ಸನ್ಮಾನ್ಯ HK ಕುಮಾರಸ್ವಾಮಿ ಅವರು ಅವರ ಅಂತಃಕರಣದಿಂದ, ಅವರ ಯೋಗ್ಯತೆಯಿಂದ, ಅವರ ಅಂತಸತ್ವದಿಂದ, ಅವರ ನಾಯಕತ್ವದ ಗುಣದಿಂದ ನಾಯಕ, ಲೀಡರ್. ಅದರಿಂದ ಕುಮಾರಸ್ವಾಮಿಯವರು ಈ ರಾಜ್ಯದ ಜನನಾಯಕ. ನಿಮಗೆ ಗೊತ್ತಿರಬೇಕು, ಕರ್ನಾಟಕದಲ್ಲಿ ಅಣ್ಣ ಅಂತ ಕರೆಸ್ಕೊಂಡವರು ಇತಿಹಾಸದಲ್ಲಿ 3 ಜನ. ಒಬ್ರು 12ನೇ ಶತಮಾನದಲ್ಲಿ ಇದ್ದಂತ ಬಸವಣ್ಣ, ಅವ್ರನ್ನ ಅಣ್ಣ ಬಸವಣ್ಣ ಅಂತ ಕರೆಯುವರು. ಇನ್ನೊಬ್ರು 20ನೇ ಶತಮಾನದಲ್ಲಿ ಇದ್ದಂತ ಡಾಕ್ಟರ್ ರಾಜ್ಕುಮಾರ್, ಅವ್ರನ್ನ ಅಣ್ಣ ಅವರು. ಅದಾದ್ಮೇಲೆ 21ನೇ ಶತಮಾನದಲ್ಲಿ ಕುಮಾರಸ್ವಾಮಿ ಅವರನ್ನ ಹಿರಿಕಿರಿಯರೆಲ್ಲ ಕುಮಾರಣ್ಣ, ಅವರಿಗಿಂತ ದೊಡ್ಡವರು, ಅವ್ರ ತಂದೆ ವಯಸ್ಸಿನವರು, ಅವ್ರ ಅಣ್ಣನ ವಯಸ್ಸಿನವರು, ಎಲ್ಲ ಹಿರಿಯರು ಅವ್ರನ್ನ ಕುಮಾರಣ್ಣ ಅಂತಾರೆ. ನಾನು ಬಹಳ ಸಲ ಈ ಮಾತುಗಳನ್ನ ಹೇಳ್ತೀನಿ. MLA ಹೆಂಗೋ ಆಗ್ಬೋದು, ಮಿನಿಸ್ಟರ್ ಹೆಂಗೋ ಆಗ್ಬೋದು, ಮುಖ್ಯಮಂತ್ರಿ ಹೇಗಾದ್ರೂ ಆಗ್ಬೋದು. ಆದ್ರೆ ಲೀಡರ್ ಆಗಬೇಕಾದ್ರೆ ಅವನ ಅಂತಸತ್ವ ಇದ್ರೆ, ಲೀಡರ್ ಆಗೋದಿದೆಯಲ್ಲ, ನಾಯಕನಾಗೋದಿದೆಯಲ್ಲ, ಅದೆಲ್ಲರಿಗೂ ಆಗುತ್ತೆ. ಸನ್ಮಾನ್ಯ HK ಕುಮಾರಸ್ವಾಮಿ ಅವರು ಅವರ ಅಂತಃಕರಣದಿಂದ, ಅವರ ಯೋಗ್ಯತೆಯಿಂದ, ಅವರ ಅಂತಸತ್ವದಿಂದ, ಅವರ ನಾಯಕತ್ವದ ಗುಣದಿಂದ ನಾಯಕ, ಲೀಡರ್. ಅದರಿಂದ ಕುಮಾರಸ್ವಾಮಿಯವರು ಈ ರಾಜ್ಯದ ಜನನಾಯಕ.